ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ ಹಲ್ಲೆಲೂಯಾ ಸೋಲಿಲ್ಲ ಹಲ್ಲೆಲೂಯಾ ಜಯವುಂಟು ಹಲ್ಲೆಲೂಯಾ ಸೋಲಿಲ್ಲ ಹಲ್ಲೆಲೂಯಾ ಜಯವುಂಟು ಸರ್ವಶಕ್ತನು ನನಗೆ ಏನು ಮಾಡಲಾರೆ ಈ ವರ್ಷ ಲೋಕದ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾರೆ ಸೋಲು ಇಲ್ಲ ನನಗೆ ಜಯದ ಹೆಜ್ಜೆ ಇಡುವೆ ಸೋಲು ಇಲ್ಲ ನನಗೆ ರವದ ಶಂದರನ ಮರಳ ಹೆಜ್ಜೆ ಇಡುವೆ ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ ಬಲವಾದ ಕೀರ್ತನೆಯುವ ನನ್ನ ರಕ್ಷಣೆಯಾದ ನೀತಿವಂತನ ಸಭೆಯಲ್ಲಿ ಜಯಘೋಷ ಮೊಳಗಲಿ ಮನೆಯಲ್ಲಿ ಜಯಘೋಷ ಮೊಳಗಲಿ ಸೋಲು ಇಲ್ಲ ನನಗೆ ಜಯದ ಹೆಜ್ಜೆ ಇಡುವೆ ಸೋಲು ಇಲ್ಲ ನನಗೆ ಜಯದ ಹೆಜ್ಜೆ ಇಡುವೆ ಇದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ ಇದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ ಹಲ್ಲೆಲೂಯಾ ಹಲ್ಲೆಲೂಯಾ ಜಯವುಂಟು ಹೇಳೋಣ ಹಲ್ಲೆಲೂಯಾ ಸೋಲಿಲ್ಲ ಹಲ್ಲೆಲೂಯಾ ಜಯವುಂಟು ಕೆಲಸಕ್ಕೆ ಮೂಲೆ ಕಲ್ಲಾಯಿತು ಕಟ್ಟಡ ಕೆಲಸಕ್ಕೆ ಮೂಲೆ ಕಲ್ಲಾಯಿತು ಕರ್ತನ ಕಾರ್ಯ ಇದು ಅತಿಶಯ ಕೈಗಟ್ಟಿ ನಲಿದಾಡು ಈ ವರ್ಷವೆಲ್ಲವೂ ಕರ್ತನ ಕಾರ್ಯ ಇದು ಅತಿಶಯ ಕೈಗಟ್ಟಿ ನಲಿದಾಡುವ ಸೋಲು ಇಲ್ಲ ನನಗೆ ಜಯದ ಹೆಜ್ಜೆ ಇಡುವೆ ಅರಿಕೆ ಮಾಡೋಣ ಸೋಲು ಜಯದ ಹೆಜ್ಜೆ ಇಡುವೆ ಎಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ ಎಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ ಸೋಲಿಲ್ಲ ಹಲ್ಲೆಲೂಯಾ ಜಯವುಂಟು ಸೋಲಿಲ್ಲ ಹಲ್ಲೆಲೂಯಾ ಜಯವುಂಟು ಹಲ್ಲೆಲೂಯಾ ಸೋಲಿಲ್ಲ ಹಲ್ಲೆಲೂಯಾ ಜಯವುಂಟು ಹಲ್ಲೆಲೂಯಾ ಹಲ್ಲೆಲೂಯಾ ಪಕ್ಕದಲ್ಲಿ ನೋಡಿ ಒಂದು ಸ್ಮೈಲ್ ಕೊಟ್ಟು
ಈ ವರ್ಷ ಸೋಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ ಹೇಳ್ರಿ, 2025 ಜಯ ಹೇಳ್ರಿ, 2025 ಜಯ. ಸೋಲಿಲ್ಲ, ಸೋಲಿಲ್ಲ. ಆಡುವಾಗ ಕರ್ತನೊಂದು ಮಾತನ್ನು ಒಟ್ಟಿಗೆ ಹೇಳ್ತಾ ಇದ್ರು. ಏನು ಮಾತಂದ್ರೆ 2025 ಬ್ಯಾಲೆನ್ಸ್ ಎಲ್ಲ ಫಿಲ್ ಆಗ್ತದೆ. ದೇವರ ಸ್ವರ ನಾನು ಕೇಳ್ತಾ ಇದ್ದೆ. 2024 ಕೆಲವು ಬ್ಯಾಲೆನ್ಸ್ ಇತ್ತು, ಕೆಲವು ಬ್ಯಾಲೆನ್ಸ್ ಇತ್ತು. ಯಾರ ಲೈಫೆಲ್ಲ ಬ್ಯಾಲೆನ್ಸ್ ಇತ್ತು, ಯಾರ ಲೈಫೆಲ್ಲ ಬ್ಯಾಲೆನ್ಸ್ ಇತ್ತು. 2024 ಯಾರ ಲೈಫೆಲ್ಲ ಬ್ಯಾಲೆನ್ಸ್ ಇತ್ತು, ದೇವ್ರು ನಿಮ್ಮ ಕೈಗಳನ್ನ ನೋಡ್ತಾ ಇದ್ದಾರೆ. 2025 ಆ ಬ್ಯಾಲೆನ್ಸ್ನೆಲ್ಲ ತೆಗೆದಾಕ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, 2025 ದೇವರು ಕೆಲವು ರೆವ್ಯುಲೇಷನ್ ಕೊಟ್ಟಿದ್ದಾರೆ. ರೆವ್ಯುಲೇಷನ್ ಒಟ್ಟಿಗೆ ನಾನು ಮಾತನಾಡ್ತೇನೆ. 2025 ನಿನ್ನ ದೇವರು ಯಾರು ಅಂತೇಳಿ ದೇವರು ನಿನ್ನ ಮೂಲಕ ತೋರಿಸಲಿದ್ದಾನೆ. ನಿನ್ನ ದೇವರು ಯಾರು, ನಿನ್ನ ದೇವರು ಯಾರು, ನಿನ್ನ ದೇವರು ಯಾರು, ನಿನ್ನ ಮೂಲಕ ದೇವರು ತೋರಿಸಲಿದ್ದಾನೆ. ಹಲ್ಲೆಲೂಯಾ. ಕೆಲವರು ಹೇಳ್ತಾರಲ್ಲ, ನನ್ನ ಮಗ ನನ್ನ ಹೆಸರನ್ನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಹೇಳ್ತಾರಲ್ಲ, ಅವ್ರು ನನ್ನ ಮಗ, ಅವ್ನು ನನ್ನ ಮಗ. ಹೆಂಗೆ ಹೇಳ್ತೀವಿ ನಾವು? ಅವಳು ನನ್ನ ಮಗಳು, ನನ್ನ ಮಗಳು. ನಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇರುವಾಗ, ಅವ್ರು ಡ್ಯಾನ್ಸ್ ಮಾಡುವಾಗ, ಅವ್ರು ಮಾತಾಡುವಾಗ, ಅವ್ರ ಸ್ಟೈಲ್ ನೋಡಿ ನಾವೇನಂತೀವಿ? ನನ್ನ ಮಗಳು ಹೇಳ್ತೀರಿ, ಹೇಳಲ್ವಾ? ನನ್ನ ಮಗ. ನೀವೆಷ್ಟು ಎಚ್ಚರದಿಂದ ನಿನ್ನ ಮಕ್ಕಳ ಬಗ್ಗೆ ಹೇಳ್ತಿರೋ, ಈ ವರ್ಷ ದೇವರು ನಿಮ್ಮ ವಿಷಯದಲ್ಲಿ ಎಚ್ಚರದಿಂದ ಹೇಳ್ತಾರೆ, ಇವ್ರು ನನ್ನ ಮಗ, ನನ್ನ ಮಗಳು ಅಂಥೇಳಿ. ಹಲ್ಲೆಲೂಯಾ. ಇವ್ರು ನನ್ನ ಮಗ, ನನ್ನ ಮಗಳು ಅಂತೇಳಿ ಹೇಳ್ತಾರೆ. ಅಂದರೆ ಈ ವರ್ಷ ಹಾಗೆ ಹೇಳುವಂತೆ ದೇವರು ನಿಮ್ಮನ್ನು ಜೀವಂತದಲ್ಲಿ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸುವಿನ ಹೃದಯವನ್ನು ಮೆಚ್ಚಿಸುವ ಹಾಗೆ ಈ ವರ್ಷ ದೇವರು ನಿಮ್ಮನ್ನು ನಡೆಸಲಿದ್ದಾರೆ. ಹಲ್ಲೆಲೂಯಾ. ಈ ವರ್ಷ ಸಾಧಾರಣವಾಗಿರುವುದಿಲ್ಲ ರೀ. ಬ್ಯಾಲೆನ್ಸ್. ಹೋದ ವರ್ಷ ಅಯ್ಯೋ 2024 ಯಾಕೆ ನನ್ನ ಲೈಫಲ್ಲಿ ಬಂತು, ಯಾಕೆ ನನ್ನ ಲೈಫಲ್ಲಿ ಬಂತು, ಯಾವುದು ಏನಾಗಲಿಲ್ಲ, ಕಂಪ್ಲೀಟೇ ಆಗಲಿಲ್ಲ, ಎಲ್ಲ ಅರ್ಧ ಬರ್ಧ ಆಯ್ತಲ್ಲ, ಎಲ್ಲ ಅರ್ಧ ಬರ್ಧ ಆಯ್ತಲ್ಲ. ಆದರೆ ದೇವ್ರು ಹೇಳ್ತಾರೆ 2025 ಎಲ್ಲವೂ ಕೂಡ ಏನಾಗ್ತದೆ, ಒಂದು ಫಿಲ್ ಆಗ್ತದೆ, ಒಂದು ಪರಿಪೂರ್ಣತೆ ದೇವರು ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 2025 ಅನೇಕರ ಜೀವಿತದಲ್ಲಿ ಒಂದು ಬದಲಾವಣೆ ಬರಲಿದೆ ರೀ, ಒಂದು ಬದಲಾವಣೆ ಬರಲಿದೆ. ಹಲ್ಲೆಲೂಯಾ. ಸೊ ಹಾಗಾಗಿ ದೇವರ ಮಕ್ಕಳೇ, ನಮ್ಮನ್ನು ದೇವರು 2024ರಿಂದ 2025 ನಡೆಸಿ ಆಯಿತು. ಹಲ್ಲೆಲೂಯಾ. ಹೇಳ್ರಿ ಪಕ್ಕದಲ್ಲಿ, 2025 ಸೋಲಿಲ್ಲ, ಸೋಲಿಲ್ಲ, ವ್ಯಾಧಿ ಇಲ್ಲ, ಹೋರಾಟ ಇಲ್ಲ, ಕೊರತೆ ಇಲ್ಲ, ಸಂಕಷ್ಟ ಇಲ್ಲ, ಪ್ರಶ್ನೆ ಇಲ್ಲ. ನನ್ನ ಮುಖ ಯಾವಾಗಲೂ ಹೆಂಗಿರ್ತದೆ? ಹಾಂ, ನೋಡ್ರಿ ಪಾಸ್ಟಮ್ಮ ಮುಖನ ನೋಡ್ರಿ. ಹಲ್ಲೆಲೂಯಾ. ನಿನ್ನೆನೂ ಬೆಳಗಿನ ಯಾರು ಅಟ್ಲೀಸ್ಟ್ ಹೇಳ್ತಾಯಿದ್ರು, ನಗಾಡ್ಸ್ರಿ ನಗಾಡ್ಸ್ರಿ. ಪಾಸ್ಟಮ್ಮ ಯಾವನು ನಗಾಡ್ತಾಯಿದ್ರು, ನಿನ್ನೆ ಹೇಳ್ತಾಯಿದ್ರು, ಸ್ವಲ್ಪ ಕಚ್ಚಿಗಿಲಿ ಅಂದರೆ ಕೊಟ್ಟು ನೀವು ನಗಾಡ್ಸ್ರಿ ಅಂತೇಳಿ. ಇವತ್ತು ರೋಸ್ ಸಿಸ್ಟರ್ ಹೇಳ್ತಾಯಿದ್ರು, ಪಾಸ್ಟಮ್ಮನ ನಗಿಸ್ರಿ ಅಂತೇಳಿ. ನಾನು ನಗ್ಸೋದೇ ಬೇಡ, ಅವ್ರು ನಗಾಡ್ತಾನೆ ಇದ್ದಾರೆ. ಯಾಕೆಂದರೆ ಅವ್ರು ಫುಲ್ ಪೇಷಂಟ್. ನಿನ್ನೆನೂ ಡಾಕ್ಟ್ರಲ್ಲಿ ಇರೋರೆಲ್ಲ ನರ್ಸಿಂಗ್ ಸೂಪರ್ವೈಸರ್ ಹೇಳ್ತಾಯಿದ್ರು, ಏನಂತೇಳಿ ಪಾಸ್ಟರ್ ಅವರೆಲ್ಲ ಗೊತ್ತಿರೋರು, ಇನ್ನೊಂದು 2 ದಿನ ಅಡ್ಮಿಟ್ ಮಾಡಿರಿ, ಇನ್ನೊಂದು 2 ದಿನ. ಇದು ದೇವರೊಟ್ಟಿಗೆ ನೀವು ಸೇರಿ ಜೀವನ ಮಾಡುವಂಥ ಒಂದು ವರ್ಷವಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನಿಮ್ಗೆ ಏನಿಲ್ಲ ಈ ವರ್ಷ, ಹೇಳ್ರಿ ಏನಿಲ್ಲ, ಸೋಲೇ ಇಲ್ಲ ರೀ, ಸೋಲೇ ಇಲ್ಲ. ಹಲ್ಲೆಲೂಯಾ. ಅಯ್ಯೋ 2025 ನಾವು ಜೀವಂತವಾಗಿ ಹೋಗ್ತೀವಾ, ಏನಾಗ್ಬಿಡ್ತದೋ, ಏನು ಆಗಲಿಲ್ಲ. ನೀವು 2025 ಬಂದಾಯಿತು. ಹಲ್ಲೆಲೂಯಾ. ನೀವು ಹೋಗ್ಬೇಕಾದಂಥ ಪ್ರಯಾಣ ಇನ್ನೂ ತುಂಬ ದೂರ ಇದೆ. ಬೇರೆ 24 ಕಂಪ್ಲೀಟ್ ಅಲ್ಲ, 25 ಕಂಪ್ಲೀಟ್ ಅಲ್ಲ, ಇನ್ನೂ ಮಾಡಬೇಕಾದ ಕೆಲಸ ತುಂಬ ಇದೆ. ಹಲ್ಲೆಲೂಯಾ. ಯಾರಿಗಾಗಿ? ಅಯ್ಯೋ ನನ್ನ ಮಕ್ಕಳಿಗಾಗಿ ನಾನು ಏನೆಲ್ಲ ಮಾಡ್ಬೇಕು ಅನ್ಕೊಳ್ತಾ ಇದ್ದೆ, ಏನೆಲ್ಲ ಮಾಡ್ಬೇಕಂತಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಹಲ್ಲೆಲೂಯಾ. ಅದಲ್ಲ, ಈ ವರ್ಷ ಬರೋ ದಿನಗಳಲ್ಲಿ ದೇವರಿಗಾಗಿ ನಾನು ಏನು ಮಾಡಬೇಕು, ದೇವರು ನನ್ನ ಏನಕ್ಕಾಗಿ ಕಳಿಸಿದ್ದಾರೆ ರೀ. ನಾನು ನಿಮ್ಮ ಎಲ್ಲರಿಗಾಗಿ ಒಬ್ಬೊಬ್ರಿಗಾಗಿ ನಾನು ಪ್ರಾರ್ಥನೆ ಮಾಡಿದ್ದೀನಿ ರೀ. 21 ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ನಿಮ್ಮ ಒಬ್ಬೊಬ್ಬರ ಬಗ್ಗೆ ಕೂಡ ದೇವರು ಅನೇಕ ಪ್ರಕಟಣೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಒಬ್ಬೊಬ್ಬರ ಬಗ್ಗೆ ಕೂಡ ದೇವರು ನನಗೆ ಪ್ರಕಟಣೆ ಕೊಟ್ಟು, ನಿಮಗೆ ಮಾತ್ರವಲ್ಲ
ಹೊಸದಾಗಿ ಬರೋರ ಬಗ್ಗೆನೂ ಕೊಟ್ಟಿದ್ದಾರೆ. 2025 ತುಂಬಾ ಜನ ಹೊಸದಾಗಿ ಬರೋರಿದ್ದಾರೆ ನೋಡ್ರಿ. ಈ ಆಲಯನೇ ಈಗ ಆಲ್ಮೋಸ್ಟ್ ಫುಲ್ ಆಗ್ತಾ ಇದೆ. ಇನ್ನು ನಾವು ಹಳೆ ಆಲಯದಲ್ಲಿ ಇದ್ದಿದ್ರೆ ನಮ್ಮ ಜಾಗ ಸಾಕಾಗ್ತಿತ್ತಾ? ಇಲ್ಲ. ಹಾಗಾದ್ರೆ ಈ ವರ್ಷ 2025 ಈ ಆಲಯವು ತುಂಬಿ ಹೊರಸೂಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಹೇಳೋಣ, ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಎಲ್ಲರೂ ಇಂದು ಆನಂದಿಸುವ, ಹಲ್ಲೆಲೂಯಾ ಹಾಡುವ. ಹಲ್ಲೆಲೂಯಾ, ಸೋಲಿಲ್ಲ, ಹಲ್ಲೆಲೂಯಾ, ಜಯ ಉಂಟು. ಹಲ್ಲೆಲೂಯಾ, ಸೋಲಿಲ್ಲ, ಹಲ್ಲೆಲೂಯಾ, ಜಯ ಉಂಟು. ಈ ವರ್ಷ ನಿನ್ನ ಪಕ್ಷದಲ್ಲಿರುವಂತ ಯೇಸು, ಹೇಳ್ರಿ ಪಕ್ಕದಲ್ಲಿ ಇದ್ದವರು ನೋಡಿ, ಹೇಳ್ರಿ ನಿನ್ನ ಪಕ್ಷ ಇರ್ತಾನೆ. ಮನುಷ್ಯರು ನಿನಗೆ ಎದುರಾಗಿ, ನನಗೆ ತಿಳಿದಿಲ್ಲ, ಪಕ್ಕದಲ್ಲಿ ನೋಡ್ರಿ, ನಿನಗೆ ಎದುರಾಗಿ ಲೋಕ ಮನುಷ್ಯರು ನಿನಗೆ ಎದುರಾಗಿ ಏನು ಮಾಡಲಾರರು. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ, ಎಲ್ಲರೂ ಜಯದ ಹೆಜ್ಜೆ ಇಡುವೆ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ. ಒಂದು ನಿಮಿಷ. ಕೆಲವರು ಹರ್ಷಿಸುವಂದ್ರೆ ಹೆಂಗಿರ್ಬೇಕು? ಹರ್ಷಣೆ ಅಂದ್ರೆ ಅಲ್ವಾ? ಸೊ ಸ್ಟ್ಯಾಚ್ಯೂ ಆಗ್ಬೇಡ್ರಿ. 2025 ಅಂದ್ರೆ ಸ್ವಲ್ಪ ಏನಾಗ್ರಿ, ಅಲ್ಲಾಡ್ರಿ. ಈ ವರ್ಷನ ನೀವು ಆಡಿಸ್ಬೇಕಂದ್ರೆ ನೀವೇನಾಗಬೇಕು? ನೀವೇನಾಗಬೇಕು? ಆಡ್ಬೇಕಾದ್ರೆ ಸ್ವಲ್ಪ ಬೈಬಲ್ನಲ್ಲಿ ಆ ಕಡೆ ಈ ಕಡೆ ಇಟ್ಬಿಡ್ರಿ. ಬೈಬಲ್ನಲ್ಲಿ ಆಡ್ಸೋಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತರ? ಸ್ವಲ್ಪ ಅಂದ್ರೆ ನಾವು ಹರ್ಷಿಸೋದು ಬೇರೆ ಬಾಯಿಯ ಮಾತಲ್ಲಿರಬಾರ್ದು. ಹೇಗಿರ್ಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳೋಣವಾ? ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಹೇಳೋಣ, ಆಕ್ಷನ್. ಎಲ್ಲಿ ಮಕ್ಕಳು ದೊಡ್ಡವರು? ಹಲ್ಲೆಲೂಯಾ, ಸೋಲಿಲ್ಲ, ಸರಿಯಾಗಿ ಇನ್ನು ಸರಿಯಾಗಿ ಹಲ್ಲೆಲೂಯಾ, ಜಯ ಉಂಟು. ಸಭೆಯಲ್ಲಿ ಜಯಘೋಷ ಮೊಳಗಲಿ. ನೀತಿವಂತನ ಸಭೆಯಲ್ಲಿ ಜಯಘೋಷ ಮೊಳಗಲಿ. ಸೋಲು ಇಲ್ಲ ನನಗೆ, ಅರ್ಕೆ ಮಾಡೋಣ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಯಾರು ಸ್ಟ್ಯಾಚ್ಯೂ ಆಗ್ಬೇಡ್ರಿ, ಸ್ವಲ್ಪ
ಹಲ್ಲೆಲೂಯ. ನೀವೆಷ್ಟು ಎತ್ತರಸ್ತು ಜಯ ನಿಂದೆ, ನೀವೆಷ್ಟು ಎತ್ತರಸ್ತು ಜಯ ನಿಂದೆ. ಸೋಲಿಲ್ಲ ಹಲ್ಲೆಲೂಯ, ಜಯ ಉಂಟು ಹೇಳೋಣ ಹಲ್ಲೆಲೂಯ. ಈ ವರ್ಷ ಒಂದು ಸಂತೋಷದ ವರ್ಷ, ಒಂದು ಬಿಡುಗಡೆ ವರ್ಷ, ಒಂದು ಆರೋಗ್ಯದ ವರ್ಷ, ಕರ್ತ ನಮ್ಮ ಪಕ್ಷದಲ್ಲಿರುವಂತ ವರ್ಷ. ಹೇಳುತ್ತಾ ಜಯವನ್ನು ಹೇಳುತ್ತಾನೆ, ಹೊಸ ವರ್ಷದಲ್ಲಿ ನಾವು ಹೊಸ ವರ್ಷದ ಸ್ವಾಧೀನ ಮಾಡಿಕೊಳ್ಳೋಣ. ಹಲ್ಲೆಲೂಯ, ಜಯ ಉಂಟು ಹಲ್ಲೆಲೂಯ. ಜಯ ಉಂಟು ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ. ನಮಗೆ ಕಾರಣ ಎಲ್ಲರೂ ಈ ವರ್ಷ ಸಮೃದ್ಧಿ, ಸಮೃದ್ಧಿ ಕಾರಣ ನೀನೇ ಸಯ್ಯ. ಈ ವರ್ಷ ನೀನೇ ಸಯ್ಯ, ಸಮೃದ್ಧಿಗೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ. ನೀನೇ ಜೊತೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ವರ್ಷ ಕಾಪಾಡುವಂತ ವರ್ಷ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ యేసయ్య. ಆರಾಧಿಸೋಣ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಗಾಯಪಟ್ಟು ನಿಂತಾಗ ಕಣ್ಣಿನಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಗಾಯಪಟ್ಟು ನಿಂತಾಗ ಕಣ್ಣಿನಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಲ್ಲಿ ಒಂದು ವರ್ಷ ಮರಣಾಂತರ 2024 ಬೇಟೆಗಾರನ ಬಲೆಯಿದ್ದಲು, ಮರಣಾಂತರ ವ್ಯಾಧಿಯಿದ್ದಲು ತಪ್ಪಿಸಿದವರು ನೀವೇ ಸಯ್ಯ, ಕಾಪಾಡಿದವರು ನೀವೇ ಸಯ್ಯ. ತಪ್ಪಿಸಿದವರು ನೀವೇ ಸಯ್ಯ, ಕಾಪಾಡಿದವರು ನೀವೇ ಸಯ್ಯ. ಸಂತೋಷಕ್ಕೆ ಕಾರಣ ನೀವೇ ಸಯ್ಯ, ನೀವೇ ಸಯ್ಯ. ನನ್ನ ಸಮೃದ್ಧಿಗೆ ಕಾರಣ ನೀವೇ ಸಯ್ಯ. ಹೇಳೋಣ ನೀವೇ ಸಯ್ಯ, ನನ್ನ ಐಶ್ವರ್ಯ ನೀನೇ. ಎಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹಲ್ಲೆಲೂಯ. ಕಳೆದ ವರ್ಷವೆಲ್ಲ ಕಾಪಾಡಿದವರು ಇದೇನಾ? ಕಾರಣ ನೀವೇ యేసయ్య, ನೀನೇ యేసయ్య. ನನ್ನ ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య. ನನ್ನ ಆಶ್ರಯ ನೀನೇ. ಮೃತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య.
ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಒಂದು ವರ್ಷವೆಲ್ಲ ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಮಳೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಕಾಪಾಡಿದವರು ನೀವೇಸಯ್ಯ, ಕಾಪಾಡಿದವರು ನೀವೇಸಯ್ಯ, ಎಲ್ಲರೂ ತಪ್ಪಿಸಿದವರು ನೀವೇಸಯ್ಯ, ಕಾಪಾಡಿದವರು ನೀವೇಸಯ್ಯ. ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ನಿಮ್ಮನ್ನು ನಡೆಸಿದ ಯೇಸು. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಆಯ್ಕೆ ಮಾಡೋಣ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ದೇವ ನೀನೇ ಮರೆಯುತ್ತಿರುವ ಈ ವರ್ಷವೆಲ್ಲ ಸಾವಿರಾರು ಸಂತತಿ ಮರೆಯುತ್ತಿರುವ ನನ್ನ ಕುಟುಂಬವು ನಾವಿಸುವ ನಾವೇಧನ್ಯರು ಮಾಡುವ ನಾವೇಧನ್ಯರು ನಿನ್ನಾರಾಧಿಸುವ ನಾವೇಧನ್ಯರು ಮಾಡುವ ನಾವೇಧನ್ಯರು. ನಿನ್ನ ಕೋಟೆಯಲ್ಲಿ ನಾನು 2025 ಆತನ ಕೋಟೆಯೊಳಗೆ ಒಂದು ಹೊಸ ಅಭಿಷೇಕ, ಒಂದು ಹೊಸ ಮಹಿಮೆ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಒಂದು ಹೊಸದಾದ ಆತ್ಮನ ಬಲ. ಸ್ತೋತ್ರ ಸ್ತೋತ್ರ యేసయ్య, ಒಂದು ಹೊಸ ಅಭಿಷೇಕದ ಬಲ 2025 ನಿಮ್ಮ ತಲೆಯ ಮೇಲೆ ಸುರಿಸಲ್ಪಡ್ತಾ ಇದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಆಮೆನ್. ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹಲ್ಲೆಲೂಯಾ. ಸೈತಾನ್ನ ಸುಳ್ಳುನ ಎಷ್ಟು ನೀವು ನಂಬಿದ್ದೀರಿ? ಭಯ ನಿನಗೆ ಬೇಡ. ಈ ವರ್ಷ ಆಕ್ಸಿಡೆಂಟ್ ಭಯ ನಿನಗೆ ಬೇಡ. ಈ ವರ್ಷ ಯಾವ ವೈರಲೆಸ್ ಭಯ ನಿನಗೆ ಬೇಡ. ನೀನು ಹೇಳ್ತಾ ಇರ್ಬೇಕು ವರ್ಷವೆಲ್ಲ, ಈ ವರ್ಷವೆಲ್ಲ ಏನ್ ಹೇಳ್ಬೇಕು? ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ಮರೆಯುತ್ತಿರುವ ನನ್ನ ಕುಟುಂಬವು ಭಾಗ್ಯವಂತರು. ಭಾಗ್ಯವಂತರು ಆರಾಧಿಸು. ಹೇಳೋಣ ನಾವೇ ಧನ್ಯ, ಹೇಳೋಣ ಮಾಡುವ ನಾವೇ ಧನ್ಯರು. ನಿನ್ನಾರಾಧಿಸುವ ನಾವೇ ಧನ್ಯರು. ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನೆರಳ
యేసయ్య, స్తోత్ర స్తోత్ర యేసయ్య, స్తోత్ర స్తోత్ర యేసయ్య, స్తోత్ర స్తోత్ర యేసయ్య, స్తోత్ర స్తోత్ర యేసయ్య. ಹಲ್ಲೆಲೂಯಾ. ಸರ್ವಶಕ್ತನಾದಂಥ ಯೇಸುವಿನ ಮಕ್ಕಳು ನಾವು ಭಯದೊಟ್ಟಿಗೆ ನಡುಕದೊಟ್ಟಿಗೆ ಜೀವನ ಮಾಡುವವರು ನಾವು ಅಲ್ಲ, ನಾವು ಭಯಪಡಿಸುವವರಾಗಿದ್ದೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನೀವೇನೋ ಹೇಳ್ಕೊಡ್ರಿ ಪಾಸ್ಟರ್, ನಮ್ಮ ಲೈಫ್ ಹಿಂಗೆ ಇದೆ ಅಂದರೆ ನಿಮ್ಮ ಲೈಫ್ ಹೆಂಗಿರ್ತದೆ ರೀ? ನಾನು ನಿಮ್ಗೆ ಹೇಳ ಇದು ಹೇಳ್ತಾ ಇರುವಾಗ ನನಗೊಂದು ಜ್ಞಾಪಕ ಬರ್ತದೆ. ಬರೋದಕ್ಕಿಂತ ಮುಂಚೆ ಒಂದು ನ್ಯೂಸ್ ನೋಡ್ತಾ ಇದ್ದೆ. ನ್ಯೂಸ್ ನೋಡ್ತಾ ಇರುವಾಗ ಒಬ್ಬ ಯಜಮಾನ ಎಲ್ಲೋ ನಡೆದಿದ್ದು, ಯಾರೆಲ್ಲ ನೋಡಿದ್ರು ಗೊತ್ತಿಲ್ಲ, ನೋಡಿದ್ದಿದ್ರೆ ನೆನಪು ಮಾಡ್ರಿ. ಯಾವುದೋ ದೇಶ ಅದು, ಆ ದೇಶದಲ್ಲಿ ಯಜಮಾನ ಫುಲ್ ಕುಡಿದ್ಬಿಟ್ಟವನೆ, ಫುಲ್ ಡ್ರಿಂಕಿಂಗ್. ಅವ್ನಿಗೆ ಮನೆಗೆ ಹೋಗಕ್ಕೆ ಏನಾಗ್ತಾ ಇಲ್ಲ, ಹಿಂಗಿದಾನೆ. ಅವನದು ಹಸು ಇದೆಯಲ್ಲ, ಏನು ಹೇಳ್ರಿ ಹಸು. ಇವತ್ತು ನಾನು ಜಸ್ಟ್ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಮಧ್ಯಾಹ್ನ ನೋಡ್ತಾ ಇದ್ದೆ, ನಾನು ನ್ಯೂಸ್ ನೋಡ್ತಾ ಇರುವಾಗ ಯಾವುದೋ ಒಂದು ಇದು ಬಂತು. ಆ ನ್ಯೂಸಲ್ಲಿ ಆ ಹಸು ಏನು ಗೊತ್ತಾ ಮಾಡ್ತಂತೆ, ಆ ಯಜಮಾನನ ತಲೆಯಲ್ಲಿ ಹಿಂಗೆ ಇಟ್ಕೊಂಡು ಏನು ಮಾಡ್ತದೆ, ತಳ್ಕೊಂಡು ಮನೆಗೆ ಕರ್ಮ ಸೇರಿಸ್ತಂತೆ. ಅದನ್ನ ನ್ಯೂಸಲ್ಲಿ ತೋರಿಸ್ತಾ ಇದ್ದಾರೆ. ಏನು ಹೇಳ್ರಿ, ಹಸು ಏನು ಮಾಡಿದೆ, ಯಜಮಾನ ಕುಡಿದ್ಬಿಟ್ಟು ಹಿಂಗೆ ಅವ್ನು ರೂಟೇ ಗೊತ್ತಿಲ್ಲ. ಹಸು ಹಿಂದ್ಗಡೆಯಿಂದ ಅದು ತಲೆಯಲ್ಲಿ ಅದನ್ನ ಅವನ ಯಜಮಾನ ತಳ್ಕೊಂಬರ್ತದೆ. ಹಂಗೆ ವಿಡಿಯೋ ಮಾಡಿ ಹಾಕಿದ್ದಾರೆ. ತಳ್ಕೊಂಡು ಮನೆಗೆ ಕರ್ಕೊಂಬಂದಿದೆ. ಒಂದು ಹಸು ತನ್ನ ಯಜಮಾನ ಕುಡ್ದಿದ್ರು ಮನೆಗೆ ಕರ್ಕೊಂಬಂದಿದೆ ಅಂದರೆ ಈ ವರ್ಷ ಸರ್ವಶಕ್ತನಾದಂಥ ದೇವರು ನಿಮ್ಮನ್ನು ಹೇಗೆ ಬಿಡೋಕ್ಕಾಗ್ತದ್ರಿ? ಹಲ್ಲೆಲೂಯಾ. ನಿಮ್ಮನ್ನು ದಾರಿ ತಪ್ಪಿ ಹೋಗಕ್ಕೆ ಬಿಡೋದಿಲ್ಲ ರೀ, ನೀವು ಬಿದ್ದೋಗಕ್ಕೆ ಬಿಡಲ್ಲ. ಒಂದು ಹಸುನೇ ತನ್ನ ಯಜಮಾನನ ಕೂಡ್ದಿದ್ರು ಬಿಡದೆ ಮನೆಗೆ ಕರ್ಕೊಂಡ್ಬರ್ತದೆ ಅಂದ್ರೆ ನನ್ನ ಸರ್ವಶಕ್ತನಾದಂಥ ಯೇಸು ನನ್ನ ಮಕ್ಕಳಾದಂಥ ನಮ್ಮನ್ನು ಈ ವರ್ಷ ಕೈ ಬಿಡೋದಿಲ್ಲ, ನಿಮ್ಮನ್ನು ಕೈ ಬಿಡೋದಿಲ್ಲ. ನೀವು ದಾರಿ ತಪ್ಪಿ ಹೋದ್ರೂ ದೇವರು ನಿಮ್ಮನ್ನು ದಾರಿಯಲ್ಲಿ ನಡೆಸ್ತಾನೆ. ನಿಮ್ಮ ಮೈಂಡ್ ಡೈವರ್ಟ್ ಆದ್ರೂ ದೇವರು ಅದೇ ಮಾರ್ಗದಲ್ಲಿ ನಿಮ್ಮ ನಡೆಸ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆಗ ಯಾತ ನೋಡಿಡ್ರಿ, ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದ ಮರಣಕರ ಎಷ್ಟೋ ಮರಣಕರ ವ್ಯಾಧಿ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀವೇ యేసయ్యಾ, ಮಾಡಿದವರು ನೀವೇ యేసయ్ಯಾ, ತಪ್ಪಿಸಿದವರು ನೀವೇ యేసయ్యಾ, ಕಾಪಾಡಿದವರು ನೀವೇ యేసయ్యಾ. ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಹಲ್ಲೆಲೂಯಾ. 2024 ನಡೆಯಕ್ಕಾಗಲಿಲ್ಲ, ಸೋತೋದ್ರಿ, ಕುಗ್ಗಿ ಹೋದ್ರಿ. 2024 ದೇವರು ನಿಮ್ಮನ್ನೇನು ಮಾಡಿದ್ರು, ಅದ್ಭುತವಾಗಿ ಹಿಂದುಗಡೆಯಿಂದ ನಿಮ್ಮನ್ನು ತಳ್ಕೊಂಬಂದು 2025 ನಿಮ್ಮನ್ನು ಬಿಟ್ಟಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ನ್ಯೂಸ್ನ ನೋಡಿದೆ, ಮರ್ತೋಗ್ಬಿಟ್ಟೆ. ಇಲ್ಲಿ ಆರಾಧನೆ ಮಾಡ್ತಾರೆ, ಸಡನ್ನಾಗಿ ಅದು ಕಣ್ಮುಂದೆ ಬರ್ತದೆ, ಹೋಲಿಸ್ಬಿಟ್ಟು ಹೇಳ್ತದೆ. ಹಸು ಕುಡ್ದೋಗಿದ್ದಾನೆ, ಅವನು ಕುಡ್ದುಬಿಟ್ಟಿದ್ದಾನೆ, ಅವನು ನಡೆಯೋಕೆ ಆಗ್ತಾ ಇಲ್ಲ. ಅವನ್ನ ಏನು ಮಾಡ್ತಾ ಇದೆ, ಅದು ಬಿಟ್ಟಿಲ್ಲ, ಅವನ ತಳ್ಕೊಂಬಂದಿದೆ. ಅದು ವಿಡಿಯೋ ತೆಗೆದು ಹಾಕಿದ್ದಾರೆ ಅಂದರೆ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ಅವನೇನು ಮಾಡಿರ್ಬೋದು, ಯಜಮಾನ ಏನು ಮಾಡಿರ್ಬೋದು ರೀ? ಈ ಹಸು ನನ್ನ ತಳ್ಕೊಂಬಂತಂತೇಳಿ 4 ಬಿಡ್ತಾನ, ಏನು ಮಾಡ್ತಾನೆ, ಹಸುನ ಇನ್ನಷ್ಟು ಪ್ರೀತಿ ಮಾಡ್ತಾನೆ. ಹಲ್ಲೆಲೂಯಾ. ಹಸುನೇ ಅವನಷ್ಟು ಪ್ರೀತಿ ಮಾಡ್ತಾನೆ ಅಂದರೆ ನನ್ನನ್ನು ಅದ್ಭುತವಾಗಿ ನಡೆಸುತ್ತಾ ಬಂದಂಥ ಸರ್ವಶಕ್ತನಾದಂಥ ದೇವರು.
ಕಣ್ಮಣಿಯಂತೆ ಕಾದಂತ ಯೇಸು, ಕಾಲವೆಲ್ಲ ನಮ್ಮ ನಡೆಸುತ್ತಾ ಬಂದಂತ ಯೇಸು, 2025 ನೋಡುತ್ತೇವೆಂಬ ನಂಬಿಕೆ ನಿರೀಕ್ಷೆ ಇಲ್ಲದಂತ ನಮ್ಮನ್ನು ನಡೆಸಿಕೊಂಡು ಬಂದನಲ್ಲವಾ, ಆತನಿಗೆ ಕೋಟಿ 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 ಸ್ತೋತ್ರ. ಹಲ್ಲೆಲೂಯಾ. ನಾವು ಕೂತುಕೊಳ್ಳೋಣವಾ? ಹಲ್ಲೆಲೂಯಾ, ಹಲ್ಲೆಲೂಯಾ.